ನಮಸ್ಕಾರ ಗೆಳೆಯರೆ, ಪಾಠಶಾಲೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇದನ್ನ ಒಂದು ಹೊಸ ನೋಟಿಫಿಕೇಶನ್ ಬಿಟ್ಟಿದ್ದಾರೆ. ಒಂದು ಹೊಸ ನೋಟಿಫಿಕೇಶನ್ ಇನ್ನೊಂದು ಕೋಆಪರೇಟಿವ್ ಬ್ಯಾಂಕಲ್ಲಿ ಯಾವುದೋ ಒಂದು ನೋಡ್ತಾ ಹೋಗೋಣ. ಸಿಮಿಲರ್ ಸಿಲೆಬಸ್ ಇದೆ. ನಿಮ್ಮ ರಾಯಚೂರು DCC ಬ್ಯಾಂಕ್ ಇದೆಯಲ್ಲ, ಸೇಮ್ ಸಿಲೆಬಸ್ ಇದೆ. ನಿಮ್ಮ KMF ಇದೆಯಲ್ಲ, ಅದರದೇ ಸಿಲೆಬಸ್ಸು. ಮತ್ತಿನ್ನು ಕೋಆಪರೇಟಿವ್ ಸಿಲೆಬಸ್ ಇದೆಯಲ್ಲ, ಸೇಮ್ ಸಿಲೆಬಸ್ ಇದೆ. ನಿಮ್ಮ ಯಾವುದದು ಗ್ರಾಹಕರ ಮಹಾಮಂಡಲ, ಅದರದ್ದೇ ಸಿಲೆಬಸ್ ಇದಕ್ಕೂ ಇದೆ. ಸೊ ಯಾರಿಗೆಲ್ಲ ಕೆಲಸದ ಅವಶ್ಯಕತೆ ಇದೆ ಬಿಡಬೇಡಿ, ಹಾಕ್ಕೊಳ್ಳಿ ಅಂತ ಹೇಳ್ತೀನಿ. ಎಲ್ಲಾಗಿದೆ ಅಂದರೆ ಚಾರ್ಟೆಡ್ ಸಹಕಾರಿ ಬ್ಯಾಂಕ್ ನಿಯಮಿತ ಅಂತ ಕಾಲ್ ಮಾಡಿದ್ದಾರೆ. ಚಾರ್ಟೆಡ್ ಸಹಕಾರಿ ಬ್ಯಾಂಕ್ ನಿಯಮಿತ ಅಂತಕ್ಕಂಥ ಒಂದು ಬ್ಯಾಂಕಲ್ಲಿ ಕಾಲ್ ಮಾಡಿದ್ದಾರೆ. ಅಲ್ಲಿ ಚಾರ್ಟೆಡ್ ಸಹಕಾರಿ ಬ್ಯಾಂಕ್ ನಿಯಮಿತ ಅಂತಕ್ಕಂಥ ಒಂದು ಬ್ಯಾಂಕಲ್ಲಿ SDA ಕಾಲ್ ಆಗಿದೆ, ಪ್ಲಸ್ ಚಾಲಕ ಕಮ್ ಅಟೆಂಡರ್ ಇದು 7 ಪೋಸ್ಟ್ ಕಾಲ್ ಆಗಿದೆ, 2 ಪೋಸ್ಟ್ ಕಾಲ್ ಆಗಿದೆ. ಸೊ ಡೀಟೇಲ್ ನೋಟಿಫಿಕೇಶನ್ ನೋಡ್ತಾ ಹೋಗೋಣ. ಚಾನಲ್ನ ಸ್ಕಿಪ್ ಮಾಡಿದೆ, ಕಂಪ್ಲೀಟಾಗಿ ನೋಡಿ. ಅವಶ್ಯಕತೆ ಇದ್ದರೆ ಹಾಕ್ಕೊಳ್ಳಿ. ಯಾರು ಕೆಲಸದ ಅವಶ್ಯಕತೆ ಇದೆ ಹಾಕ್ಕೊಳ್ಳಿ. ಸಿಮಿಲರ್ ಸಿಲೆಬಸ್ ಓದ್ತಾ ಇರೋದ್ರಿಂದ ಹಾಕ್ಕೊಳ್ಳಿ ಅಂತ ಹೇಳ್ತೀನಿ. ಸಿಮಿಲರ್ ಸಿಲೆಬಸ್ ಇದೆ. ಸಿಲೆಬಸ್ಸಲ್ಲಿ ಏನೂ ಬದಲಾವಣೆ ಇಲ್ಲದೆ ಇರೋ ಕಾರಣದಿಂದ ಸುಮ್ಮನೆ ಹೋಗಿ ಬರೆಯೋದಷ್ಟೇ. ಸುಮ್ಮನಿರೋ ಬದಲು ಓದಿರೋದನ್ನು ಹೋಗಿ ಅಟೆಂಡ್ ಮಾಡಿ ಬರೋದಷ್ಟೇ. ಕೆಲಸ ಹೇಳ್ತೀನಿ, ಎಲ್ಲಿ ಏನು ಅಂತ ಹೇಳ್ತೀನಿ. ಸೊ ನಮ್ಮಲ್ಲಿ ಈ ನೋಟ್ಸ್ ಅವಶ್ಯಕತೆ ಇದ್ದರೆ ಈ ನಂಬರ್ ಕಾಂಟ್ಯಾಕ್ಟ್ ಮಾಡಿ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರ್ತಕ್ಕಂಥ ಎಲ್ಲ ವಿಡಿಯೋನು ವೀಕ್ಷಣೆ ಮಾಡಬೇಕು. ಫಸ್ಟು ದಯವಿಟ್ಟು ಎಲ್ಲ ವಿಡಿಯೋಸ್ನು ಚೆಕ್ ಮಾಡಿ ಕಂಪ್ಲೀಟಾಗಿ ಒಂದು 2-3 ಅವರ್ ಆಗ್ಬೋದು ಕಂಪ್ಲೀಟಾಗಿ ವೀಕ್ಷಣೆ ಮಾಡಿ. ತದನಂತರದಲ್ಲಿ ಯಾರಿಗಾದರೂ ಎಲ್ಲ ಇದೆ, ಪ್ರತಿಯೊಂದು ಡೀಟೇಲ್ಸು ಇದೆ. ಯಾವ್ಯಾವ ನಡೆದಿರ್ತಕ್ಕಂಥ ಎಲ್ಲ ಎಕ್ಸಾಮ್ಸಲ್ಲಿ ಎಷ್ಟೆಷ್ಟು ಕ್ವಶನ್ಸ್ ಬಂದಿದ್ದಾವೆ ಅಂತ ಕಂಪ್ಲೀಟ್ ಡೀಟೇಲ್ಸ್ ಇದೆ, ಅದು ನೋಡಿ. ತದನಂತರದಲ್ಲಿ ಯಾರಿಗಾರ ಅವಶ್ಯಕತೆ ಇದೆ ಅಂತ ಅನ್ಸಿದ್ರೆ ಮಾತ್ರ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ನೋಟ್ಸ್ ಕಳಿಸ್ತಕ್ಕಂಥ ವ್ಯವಸ್ಥೆ ಮಾಡ್ತೀವಿ. ಬೈ ಪೋಸ್ಟ್ ಕಳಿಸ್ಕೊಡ್ತೀವಿ. ಪ್ರಿಂಟೆಡ್ ನೋಟ್ಸ್ ಯಾವುದಾದ್ರು ಕೋಆಪರೇಟಿವ್, ಕಾನ್ಸ್ಟಿಟ್ಯೂಷನ್ನು ಆ್ಯಂಡ್ ಕನ್ನಡ, ಇದು 3 ಪ್ರಿಂಟೆಡ್ ನೋಟ್ಸ್ ಇದೆ. ಇಂಗ್ಲೀಷ್ ಆ್ಯಂಡ್ ಕರೆಂಟ್ ಅಫೇರ್ಸು PDF ಹಾಕ್ಕೊಡ್ತೀವಿ. ಇಂಗ್ಲೀಷ್ ಆ್ಯಂಡ್ ಕರೆಂಟ್ ಅಫೇರ್ಸು ಫ್ರೀ ನೋಟ್ಸ್ ಇದೆ, ನಮ್ಮ ವಿದ್ಯಾರ್ಥಿಗಳಿಗೆ ಮಾತ್ರ. ಮತ್ತೆ ಅನ್ವಾಂಟೆಡ್ ಮೆಸೇಜಸ್ ಮಾಡಬಾರ್ದು. ಕ್ಲಿಯರಾಗಿ ಹೇಳಿದ್ದೀನಿ. ಇಂಗ್ಲೀಷ್ ಮತ್ತು ಕರೆಂಟ್ ಅಫೇರ್ಸು ನಮ್ಮ ವಿದ್ಯಾರ್ಥಿಗಳಿಗೆ, ನಮ್ಮ ಸ್ಟೂಡೆಂಟ್ಸ್ಗೆ ಮಾತ್ರ ಫ್ರೀ ಇರುತ್ತೆ. ಈ ಕಾನ್ಸ್ಟಿಟ್ಯೂಷನ್ನು, ಕೋಆಪರೇಟಿವ್, ಕನ್ನಡ ಈ 3 ನೋಟ್ಸನ್ನು ಪ್ರಿಂಟೆಡ್ ನೋಟ್ಸ್ ಕಳಿಸ್ತೀವಿ. ಸರ್ಟನ್ ಅಮೌಂಟ್ ಇರುತ್ತೆ. ಜೆರಾಕ್ಸ್ದು, ಟೈಪಿಂಗ್ದು, ಪೋಸ್ಟಲ್ ಚಾರ್ಜಸ್ಸು, ನಮ್ಮ ಚಾರ್ಜಸ್ ಎಲ್ಲ ಸೇರಿ ಒಂದು ಅಮೌಂಟ್ ಇರುತ್ತೆ. ಯಾರಿಗೆ ಅವಶ್ಯಕತೆ ಇದೆ ತಗೊಂಡು ಓದ್ಕೊಳ್ಳಿ, ಒಳ್ಳೆಯದಾಗಲಿ ಅಂತ ಹೇಳ್ತಾ ಈ ನೋಟಿಫಿಕೇಶನ್ ಒಳಗಡೆ ಎಂಟರ್ ಆಗೋಣ. ಚಾರ್ಟೆಡ್ ಸಹಕಾರ ಬ್ಯಾಂಕ್ ನಿಯಮಿತ ಅಂತ ಕಾಲಾಗಿದೆ. ಎಲ್ಲಿದೆ? ಇದರ ಮುಖ್ಯ ಕಚೇರಿ ಇರ್ತಕ್ಕಂಥದ್ದು ಕೋರಮಂಗಲದಲ್ಲಿದೆ. ಚೆಕ್ ಮಾಡ್ಕೊಳ್ಳಿ. ಈ ಚಾರ್ಟೆಡ್ ಸಹಕಾರಿ ಬ್ಯಾಂಕ್ ನಿಯಮಿತ ಅಂತೇಳಿ ಗೂಗಲ್ ಮಾಡಿದ್ರೆ ನೋಟಿಫಿಕೇಶನ್ ಇದಕ್ಕೆ ಹೋಗುತ್ತೆ. ಅಲ್ಲಿ ರಿಕ್ರೂಟ್ಮೆಂಟ್ ಸೆಕ್ಷನ್ ಓಪನ್ ಮಾಡಿದ್ರೆ ಈ ನೋಟಿಫಿಕೇಶನ್ ಕಾಣಿಸುತ್ತೆ. ಓಕೆ, ಯಾವ್ದು ಕಾಲ್ ಮಾಡಿದ್ದಾರೆ? ಕಿರಿಯ ಸಹಾಯಕರು ಕಾಲ್ ಮಾಡಿದ್ದಾರೆ, ಚಾಲಕ ಕಮ್ ಅಟೆಂಡರ್ ಕಾಲ್ ಮಾಡಿದ್ದಾರೆ. ಕಿರಿಯ ಸಹಾಯಕರಿಗೆ ಕ್ವಾಲಿಫಿಕೇಷನ್ ಏನಿರಬೇಕು? ಮುಖ್ಯವಾಗಿ ಇದೇ ಬೇಕಾಗಿರ್ತಕ್ಕಂಥದ್ದು. ಯಾವುದೇ ಪದವಿಯಲ್ಲಿ, ಯಾವುದೇ ಪದವಿ ಅಂದರೆ BCom ಅಲ್ಲಿ ಹೇಳ್ತೀನಿ ಒಂದು ನಿಮಿಷ. ಕಾನೂನಿನಡಿ ಸ್ಥಾಪನೆಯಾದ ವಿಶ್ವವಿದ್ಯಾಲಯದ ಯಾವುದೇ ಪದವಿ ಅಂದರೆ ಎನಿ ಡಿಗ್ರಿನಲ್ಲಿ ಫಸ್ಟ್ ಕ್ಲಾಸ್ ಮಾರ್ಕ್ಸ್ ಇರಬೇಕು. ದಿಸ್ ಇಸ್ ಕಂಡೀಷನ್. ಫಸ್ಟ್ ಕ್ಲಾಸ್ ಬಂದಿರೋರು ಹಾಕ್ಕೋಬೋದು. ಇನ್ನು BCom, MCom, MBA ಇಲ್ಲಿ ತೇರ್ಗಡೆ ಇರೋರು ಆದ್ಯತೆ ಅಂತ ಹೇಳಿದ್ದಾರೆ. ಕಂಪ್ಯೂಟರ್ ಆಪರೇಷನ್ ಮತ್ತು ಅಪ್ಲಿಕೇಶನ್ ಜ್ಞಾನ ಹೊಂದಿರಬೇಕು, ಸರ್ಟಿಫಿಕೇಟ್ ಇರಬೇಕು ಅಂತ. ಇನ್ನು ಕನ್ನಡ ಓದುವ ಬರೆಯೋದು ಸ್ವಚ್ಛವಾಗಿ ಮಾತಾಡೋದಕ್ಕೆ ಬರಬೇಕು ಅಂತ ಹೇಳಿದ್ದಾರೆ. ಇನ್ನು ಅಟೆಂಡರ್ ಪೋಸ್ಟ್ಗೆ SLC ಉತ್ತೀರ್ಣರಾಗಿದ್ದು ಕನ್ನಡವನ್ನು ಒಂದು ಭಾಷೆಯಾಗಿ ಓದಿರಬೇಕು. ಕಾನೂನುಬದ್ಧ ಲಘು ಮೋಟಾರ್ ವಾಹನದ ಡ್ರೈವಿಂಗ್ ಲೈಸೆನ್ಸ್ ಹೊಂದಿರಬೇಕು ಅಂತ ಹೇಳಿದರೆ. ಚಾಲಕ ಕಮ್ ಅಟೆಂಡರ್ ಅಂತ ಹೇಳಿರೋದ್ರಿಂದ ಈ ನೋಟಿಫಿಕೇಶನ್ನ ಅಚ್ಚುಕಟ್ಟಾಗಿ ಓದ್ಕೊಳ್ಳಿ. ತದನಂತರದಲ್ಲಿ ಕಿರಿಯ ಸಹಾಯಕರ ಹುದ್ದೆದು 37,500 ರೂಪಾಯಿ ಇದೆ. ಬೇಸಿಕ್ ಎಷ್ಟಿದೆ? ದಿಸ್ ಇಸ್ ಎ ಬೇಸಿಕ್ ಪೇ. ಮೂಲ ವೇತನ 37,500 ಇದೆ. ಇದಕ್ಕೆ DA ಆ್ಯಡಪ್ ಆಗುತ್ತೆ, HRA ಆ್ಯಡಪ್ ಆಗುತ್ತೆ, ಬೆಂಗಳೂರಿನಲ್ಲಿರೋದ್ರಿಂದ CCA ಆ್ಯಡಪ್ ಆಗುತ್ತೆ. ಅರ್ಥ ಆಗ್ತಿದ್ದಿಲ್ಲ? ಈ 3 ಆ್ಯಡಪ್ ಆಗಿ ಒಂದು ಸರ್ಟನ್ ಅಮೌಂಟ್ ಏನಿದೆ DA ಎಷ್ಟಿದೆಯೋ ಅಷ್ಟು ಕ್ಯಾಲ್ಕುಲೇಷನ್ ಮಾಡೋದನ್ನ ಕಲ್ತ್ಕೋಬೇಕು. ಮೆಸೇಜ್ಗಳನ್ನ ಮಾಡಬಾರ್ದು. ಈ 37,500 ಬೇಸಿಕ್, ಇದು ಮೂಲ ವೇತನ, ಬೇಸಿಕ್ ಅಂತೇಳಿ ಕರೀತಾರೆ. ಇದಕ್ಕೆ ಈಗ ಪ್ರೆಸೆಂಟ್ಲಿ ಇರ್ತಕ್ಕಂಥ DA ಎಷ್ಟಾನ ಆಗಿರಲಿ, ಅದು ಎಷ್ಟಾದರೂ ಆಗಿರಲಿ, DA ಪ್ರೆಸೆಂಟ್ಲಿ ಇರ್ತಕ್ಕಂಥ ಅಮೌಂಟು ಇದಕ್ಕೆ ಆ್ಯಡಪ್ ಆಗುತ್ತೆ, ಇದಕ್ಕೆ ಪ್ಲಸ್ ಆಗುತ್ತೆ. ಮತ್ತು HRA ಹೌಸ್ ರೆಂಟ್ ಅಲೋವೆನ್ಸಸ್ಸು ಎಷ್ಟಿದೆಯೋ ಅಷ್ಟು ಆ್ಯಡಪ್ ಆಗುತ್ತೆ. ಅರ್ಥ ಆಗ್ತಿದೆಯಲ್ಲ? ಕ್ಲಿಯರ್ ಕಟ್ಟಾಗಿ ಆ್ಯಡಪ್ ಆಗುತ್ತೆ. ಪ್ಲಸ್ CCA ಎಷ್ಟಿದೆಯೋ ಅಷ್ಟು ಆ್ಯಡಪ್ ಆಗುತ್ತೆ. ಒಂದು ಸರ್ಟನ್ ಅಮೌಂಟ್ ಬರುತ್ತೆ, ಏನೋ ಒಂದು ಅಮೌಂಟ್ ಬರುತ್ತೆ. ಇಲ್ಲಿ ಏನು ಕಾಣಿಸುತ್ತೆ ಅದು ನಿಮ್ಮ ಗ್ರಾಸ್ ಸ್ಯಾಲ್ರಿ ಆಗಿರುತ್ತೆ. DA, HRA, CCA ಕ್ಯಾಲ್ಕುಲೇಷನ್ ಮಾಡ್ಲಿಕ್ಕೆ ಬರಲಿಲ್ಲ ಅಂದರೆ ಯಾರಾದರೂ ಗೌರ್ಮೆಂಟ್ ಎಂಪ್ಲಾಯೀಸ್ ಹತ್ರ ಕೇಳಿ ತಿಳ್ಕೊಂಡು ಕಲ್ತ್ಕೊಳ್ಳಿ. ಯಾರನ್ನೂ ಕೇಳಬಾರ್ದು. ಒಂದು ಸತಿ
ಹೆಂಗೆ ಅಂತ ಈ ವಿಡಿಯೋದಲ್ಲೇ ಸುಮಾರು ಸತಿ ಹೇಳಿದ್ದೀನಿ, ವಿಡಿಯೋದಲ್ಲೇ ಚೆಕ್ ಮಾಡ್ಕೊಳ್ಳಿ, ಯಾರನ್ನೂ ಕೇಳೋ ಅಗತ್ಯ ಇಲ್ಲ. ಇದೇ ನಮ್ಮ ಚಾನಲಲ್ಲೇ ಬಿಗಿನಿಂಗಲ್ಲಿ ಹಾಕಿದ್ದೀನಿ, ಎಲ್ಲೋ ಒಳಗಡೆ ಹೊರಟೋಗಿದೆ ವಿಡಿಯೋ, ಚೆಕ್ ಮಾಡ್ಕೊಳ್ಳಿ. ಪ್ರೆಸೆಂಟ್ ಡಿ ಎ ಎಷ್ಟಿದೆ ಅದರದ್ದು ಅಮೌಂಟು, ಎಚ್ ಆರ್ ಇದು ಎಷ್ಟಿದೆ ಅಷ್ಟು, ಸಿ ಸಿ ಅದು ಎಷ್ಟಿದೆ ಅಷ್ಟು, ಇದೆಲ್ಲ ಸೇರಿದ ಏನು ಬರುತ್ತೆ ಅದು ನಿಮ್ಮ ಸ್ಯಾಲ್ರಿ. ಇದು ಅಷ್ಟೇನೆ, ಚಾಲಕ ಕಮ್ ಅಟೆಂಡೆಂಟ್ಗೆ 29,600 ರೂಪಾಯಿ ಇದೆ, ಪ್ಲಸ್ ಡಿ ಎ ಪ್ಲಸ್ ಎಚ್ ಆರ್ ಎ ಪ್ಲಸ್ ಸಿ ಸಿ ಇದೆಲ್ಲ ಸೇರಿ ಗ್ರಾಸ್ ಅಮೌಂಟ್ ಆಗುತ್ತೆ. ಅರ್ಥ ಆಗುತ್ತಲ್ಲ, ಅದು ಟೋಟಲ್ ನಿಮ್ಮದು ಸ್ಯಾಲ್ರಿ ಆಗುತ್ತೆ. ಇದಿಷ್ಟು ಪ್ರೋಸೆಸ್ ಆಗುತ್ತೆ. ನೆಕ್ಸ್ಟು ಏನಾಗಿರಬೇಕು, ಮಿನಿಮಮ್ 18 ಇಯರ್ಸ್ ಆಗಿರಬೇಕು, ಮ್ಯಾಕ್ಸಿಮಮ್ 40 ಇಯರ್ಸ್. ಮ್ಯಾಕ್ಸಿಮಮ್ 40 ಇಯರ್ಸ್ ಯಾರಿಗೆ ಮತ್ತೆ ಸ್ಟಾಪ್ ಆಗುತ್ತೆ, ಪಾಸ್ ಆಗುತ್ತೆ. SC ST ಆ್ಯಂಡ್ ಕ್ಯಾಟಗರಿ 1ಗೆ 40 ಇಯರ್ಸ್ ಅಂತ ಮೆನ್ಷನ್ ಮಾಡಿದ್ದಾರೆ. ಹಿಂದುಳಿದ ಜಾತಿ ಮತ್ತು ಹಿಂದುಳಿದ ವರ್ಗದವರಿಗೆ 38 ವರ್ಷ ಅಂತ ಹೇಳಿದ್ದಾರೆ. ಅಂದರೆ 2A 2B 3A 3Bನವ್ರಿಗೆ 38 ವರ್ಷ, ಪ್ಯೂರ್ ಜಿ ಎಮ್ಗೆ 35 ವರ್ಷ ಅಂತ ಹೇಳಿದ್ದಾರೆ. ಫರ್ದರ್ ಕ್ಲಾರಿಫಿಕೇಶನ್ ಇದ್ದರೆ ನೀವು ಇಲ್ಲೇ ಕೇಳ್ಕೋಬೇಕು. ಇದು ಈ ಬ್ಯಾಂಕಿಗೆ ಫೋನ್ ಮಾಡಿದ್ರೆ ಹೇಳ್ತಾರೆ. ಇನ್ನು ಅರ್ಜಿ ಪ್ರಾರಂಭಿಕ ದಿನಾಂಕ 28/1/2026 ಪ್ರಾರಂಭ ಆಗಿದೆ. 28/1/2028 ಪ್ರಾರಂಭ ಆಗಿದೆ. ಅರ್ಜಿ ಪ್ರಾರಂಭಿಕ ದಿನಾಂಕ ಯಾವುದು? 28/1/2020. ಅರ್ಜಿ ಸಲ್ಲಿಸಿರೋ ಕೊನೆಯ ದಿನಾಂಕ ಯಾವುದು? 18/2/2026. 18/2/2026. ಅರ್ಥ ಆಗ್ತಿದೆಯಾ? 20 ಡೇಸ್ ಟೈಮ್ ಕೊಟ್ಟಿದ್ದಾರೆ. ಶುಲ್ಕ ಪಾವತಿಸೋದಕ್ಕೆ 18/2/2026 ಲಾಸ್ಟ್ ಡೇಟ್. ಅರ್ಥ ಆಗ್ತಿದೆಯಲ್ಲ? ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪ್ರವರ್ಗ ವರ್ಗಕ್ಕೆ 1,200 ರೂಪಾಯಿ ಫೀಸ್ ಇಟ್ಟಿದ್ದಾರೆ. GST ಒಳಗೊಂಡಂತೆ ಅಂತ ಏನೇನೋ ಇದೆ, ಏನೇ ಕ್ಲಾರಿಫಿಕೇಶನ್ ಇದ್ದರೂ ಅಲ್ಲಿ ಕೇಳ್ಕೊಳ್ಳಿ. ಇನ್ನು ಇತರರಿಗೆ 2,000 ರೂಪಾಯಿ ಅಂತ ಇಟ್ಟಿದ್ದಾರೆ. ಇತರರಿಗೆ ಎಷ್ಟಿದ್ದಾರೆ? 2,000 ಅಂತ ಇಟ್ಟಿದ್ದಾರೆ. ಏನಾದ್ರು ಫರ್ದರ್ ಕ್ಲಾರಿಫಿಕೇಶನ್ ಇದ್ದರೆ ಅಲ್ಲಿ ಕೇಳ್ಕೊಳ್ಳಿ ಅಷ್ಟೇ. ಇನ್ನು ಅರ್ಜಿ ಶುಲ್ಕವನ್ನು ಚಾರ್ಟೆಡ್ ಸಹಕಾರಿ ಬ್ಯಾಂಕ್ ನಿಯಮಿತ ಹೆಸರಿನಲ್ಲಿ ಡಿಮ್ಯಾಂಡ್ ಡ್ರಾಫ್ಟ್ ಮೂಲಕ ಅರ್ಜಿ ಜೊತೆ ಸಲ್ಲಿಸ್ತಕ್ಕದ್ದು ಅಂತ ಹೇಳಿದರೆ, ಇದನ್ನು ಅಲ್ಲೇ ಕ್ಲಾರಿಫೈ ಮಾಡ್ಕೋಬೇಕು, ಬ್ಯಾಂಕಲ್ಲೇ ಕ್ಲಾರಿಫೈ ಮಾಡ್ಕೋಬೇಕು. ಅರ್ಜಿ ಶುಲ್ಕವನ್ನು ಯಾವ ರೀತಿ ಪಾವತಿ ಮಾಡಬೇಕು ಕ್ಲಿಯರ್ ಕಟ್ಟಾಗಿ ಕೇಳ್ಕೊಳ್ರಿ, ಪಾವತಿ ಮಾಡ್ಕೊಳ್ರಿ. ಅರ್ಜಿ ಸಲ್ಲಿಸುವ ವಿಧಾನ: ಅಭ್ಯರ್ಥಿಗಳು ಬ್ಯಾಂಕಿನ ವೆಬ್ಸೈಟ್ www.csbank.in ಅಥವಾ ಚಾರ್ಟೆಡ್ ಸಹಕಾರಿ .banking ಡೌನ್ಲೋಡ್ ಮಾಡಿದ ಅರ್ಜಿಯನ್ನು ಭರ್ತಿ ಮಾಡಿ ಇತ್ತೀಚಿನ ಪಾಸ್ಪೋರ್ಟ್ ಅಳತೆ ಭಾವಚಿತ್ರವನ್ನು ಅರ್ಜಿಗೆ ಅಂಟಿಸತಕ್ಕದ್ದು. ಸಂಬಂಧಿಸಿದ ಎಲ್ಲ ವರ್ಷಗಳ ಪದವಿ ಅಂಕಪಟ್ಟಿ, SLC ಅಂಕಪಟ್ಟಿ, ಪ್ರಮಾಣ ಪತ್ರ, ಜನ್ಮ ದಿನಾಂಕಗಳ ದೃಢೀಕರಣ ನಕಲು ಮತ್ತು ಅನುಭವಗಳನ್ನು ಸ್ವದೃಢೀಕರಿಸಿ 2 ಪಾಸ್ಪೋರ್ಟ್ ಅಳತೆ ಭಾವಚಿತ್ರವನ್ನು ಜೊತೆ ಲಗತ್ತಿಸೋದು. ಅರ್ಜಿಯನ್ನು DD ಜೊತೆ ಲಗತ್ತಿಸಿ ಈ ಅಡ್ರೆಸ್ಗೆ ಕಳಿಸೋದು ಅಂತ ಹೇಳಿದ್ದಾರೆ. ಇದನ್ನು ಏನೇ ಕ್ಲಾರಿಫಿಕೇಶನ್ಸ್ ಇದ್ದರೂ ಈ ಬ್ಯಾಂಕಿಗೆ ಕಾಲ್ ಮಾಡಿ ಕೇಳಿದ್ರೆ ಇವ್ರು ಹೇಳ್ತಾರೆ. ಕ್ಲಿಯರಾಗಿ ಬ್ಯಾಂಕಿಗೆ ಕಾಲ್ ಮಾಡಬೇಕು. ದಯವಿಟ್ಟು ಯಾರಿಗೂ ಮಾಹಿತಿ ಇರೋದಿಲ್ಲ. ಜಸ್ಟ್ ಒಂದು ನೋಟಿಫಿಕೇಶನ್ ಸಿಕ್ಕಿದೆ, ಇದರ ಮಾಹಿತಿ ಕೊಡ್ತಾ ಇದ್ದೀವಿ ಅಷ್ಟೇ. ಒಂದು ನೋಟಿಫಿಕೇಶನ್ ಔಟ್ ಆಗಿದೆ, ಇದರ ಮಾಹಿತಿ ಕೊಡ್ತಾ ಇದ್ದೀವಿ. ದೋಸ್ ಆರ್ ಇಂಟ್ರೆಸ್ಟೆಡ್, ಯಾರಿಗಾರ ಅವಶ್ಯಕತೆ ಇದ್ದರೆ, ಕೆಲಸದ ಅವಶ್ಯಕತೆ ಇದ್ದರೆ ಅಪ್ಲಿಕೇಶನ್ ಹಾಕ್ಲಿಕ್ಕಿಂತ ಮುಂಚಿತವಾಗಿ ಈ ಸರ್ಟನ್ ಬ್ಯಾಂಕ್ಗೆ, ಯಾವ ಬ್ಯಾಂಕ್ ಇದೆ ಆ ಬ್ಯಾಂಕ್ಗೆ ಕಾಲ್ ಮಾಡಿ ನಿಮ್ಗೆ ಏನೇ ಕ್ಲಾರಿಫಿಕೇಶನ್ಸ್ ಬೇಕಿದ್ರು ಕೇಳಿ, ತದನಂತರದಲ್ಲಿ ಅಪ್ಲೈ ಮಾಡ್ಕೊಳ್ಳಿ. ಅರ್ಥ ಆಗುತ್ತಲ್ಲ? ನಮಗೆ ಮೆಸೇಜ್ ಮಾಡಿಕೊಡ್ದು, ನಮಗೂ ಇದಕ್ಕೂ ಸಂಬಂಧ ಇರೋದಿಲ್ಲ. ಅರ್ಥ ಆಗ್ತಿದೆಯಲ್ಲ? ಬ್ಯಾಂಕ್ನವ್ರಿಗೂ ನಿಮಗೂ, ಬ್ಯಾಂಕ್ನವ್ರು ಕಾಲ್ ಮಾಡಿದರೆ ಮಧ್ಯದಲ್ಲಿ ನೀವು ಅಪ್ಲಿಕೇಶನ್ ಹಾಕೋರು ನೀವು ಮಾತಾಡ್ಕೊಂಡು ಅಪ್ಲಿಕೇಶನ್ ಯಾರಿಗೆ ಅವಶ್ಯಕತೆ ಇದೆ ಹಾಕ್ಕೊಳ್ಳಿ. ಇಲ್ಲ ನಾವು ಬೇರೆ KPSC KA ಬರ್ಕೋತೀವಿ ಅಂದರೆ ಅದನ್ನು ಬರಿಬೋದು. ಬಟ್ ಸಿಲೆಬಸ್ ಸಿಮಿಲರ್ ಇದೆ. ತೋರಿಸ್ತೀನಿ ನೋಡಿ. ಕಿರಿಯ ಸಹಾಯಕರ ಹುದ್ದೆಗೆ ಇಲ್ಲೇ ನೋಡಿ 200 ಮಾರ್ಕ್ಸ್ ಅರ್ಹ ಅಭ್ಯರ್ಥಿಗಳಿಗೆ ಕರಪತ್ರ ರವಾನಿಸಲಾಗುವುದು ಅಂತ ಹೇಳಿದರೆ, ಕಿರಿಯ ಸಹಾಯಕರ ಹುದ್ದೆಗೆ 200 ಮಾರ್ಕ್ಸ್ ಲಿಖಿತ ಪರೀಕ್ಷೆ ಇರುತ್ತೆ. 50 ಮಾರ್ಕ್ಸ್ ಕನ್ನಡ, ಇಂಗ್ಲೀಷ್ 25, ಸಾಮಾನ್ಯ ಜ್ಞಾನ 25, ಸಹಕಾರಿ ವಿಷಯ 50, ಭಾರತ ಸಂವಿಧಾನ, ಬ್ಯಾಂಕಿನ ಉದ್ದೇಶಗಳಿಗೆ 25 ಒಳಗೊಂಡಿರುತ್ತೆ. ಅರ್ಥ ಆಗ್ತಿದೆಯಲ್ಲ? ಇದನ್ನು 85% ನೀವು ತೆಗೆದಿರೋ ಮಾರ್ಕ್ಸ್ನ 85% ಇಳಿಸ್ತಾರೆ. ಉಳಿದ 15 ಮಾರ್ಕ್ಸ್ಗೆ ಇಂಟರ್ವ್ಯೂ ಇರುತ್ತೆ. ಇದೇ ಮಾಮೂಲಿ ನಿಮ್ಮ ಕೋಆಪ್ರೇಟಿವ್ ರಾಯಚೂರು DCC ಬ್ಯಾಂಕು ಮತ್ತು ಈ ಶಿಮೂಲು ಮತ್ತು ಈಗೆಲ್ಲ ಯಾವ್ಯಾವ DCC ಬ್ಯಾಂಕ್ಸ್ ಆಗಿದೆ ಅದೇ ಪ್ರೊಸೀಜರ್ ಇದೆ. ಸೇಮ್ ಪ್ರೊಸೀಜರ್ ಇದೆ. ಅರ್ಥ ಆಯ್ತಿದೆಯಲ್ಲ? ಸೊ ಯಾರಿಗಾರ ಅವಶ್ಯಕತೆ ಇದ್ದರೆ ಹಾಕ್ಕೊಳ್ಳಿ, ಬರ್ಕೊಳ್ಳಿ. ಇನ್ನು ಚಾಲಕ ಕಮ್ ಅಟೆಂಡೆಂಟ್ ಹುದ್ದೆ ಕನ್ನಡ ಭಾಷೆ ಓದುವುದಕ್ಕೆ ಬರೆಯುವುದಕ್ಕೆ ಸಾಮಾನ್ಯ ಜ್ಞಾನ ಇತ್ಯಾದಿ ಪರೀಕ್ಷೆ ಕನ್ನಡ ಭಾಷೆ ಓದುವುದಕ್ಕೆ ಬರೆಯುವುದಕ್ಕೆ ಹಾಗೂ ಸಾಮಾನ್ಯ ಜ್ಞಾನ ಇತ್ಯಾದಿ ಸಂಬಂಧಿಸಿದಂತೆ ಪರೀಕ್ಷೆ ಬರೆಯಬೇಕಾಗುತ್ತದೆ. ನಿಮ್ಮ ಅಟೆಂಡರ್ ಪೋಸ್ಟ್ಗೆ GK ಪ್ಲಸ್ ಕನ್ನಡ ಇರುತ್ತೆ. ಎಲ್ಲ ಕಡೆ ಇದ್ದಂಗೆ ಇಲ್ಲೂ ಅಷ್ಟೇ ಇರುತ್ತೆ. 50+50 ಮಾರ್ಕ್ಸ್ಗೆ ಇರುತ್ತೆ. = 100 ಮಾರ್ಕ್ಸ್ ಆಗುತ್ತೆ. = 50+50 GK 50 ಕನ್ನಡ 50. ಹೋಗಿ ಅಟೆಂಡ್ ಮಾಡ್ಕೊಳ್ಳಿ. ಇಂಟರ್ವ್ಯೂ ಇರುತ್ತೆ.
ಅರ್ಥ ಆಗ್ತಿದೆಯಲ್ಲ. ಇನ್ನೇನಾರು ಫರ್ದರ್ ಕ್ಲಾರಿಫಿಕೇಷನ್ಸ್ ಬೇಕು ಅಂದರೆ ಈ ಚಾರ್ಟೆಡ್ ಸಹಕಾರಿ ಬ್ಯಾಂಕ್ ಅಂತ ಇದೆಯಲ್ಲ, ಅದಕ್ಕೆ ಗೂಗಲ್ ಮಾಡಬೇಕು, ಅಲ್ಲಿ ಅಡ್ರೆಸ್ ತಗೋಬೇಕು, ಅವರನ್ನೇ ಫರ್ದರ್ ಕ್ಲಾರಿಫಿಕೇಷನ್ಸ್ ಕೇಳ್ಕೋಬೇಕು. ನಮಗೆ ಕಾಲ್ಸು ಮಾಡಬಾರ್ದು. ಗೊತ್ತಿರೋದನ್ನು ಅನೌನ್ಸ್ ಮಾಡಿದ್ದೀವಿ, ಓದ್ಕೊಳ್ಳಿ. ಅರ್ಥ ಆಗ್ತಿದೆಯಲ್ಲ. ಯಾರಿಗಾರು ನೋಟ್ಸ್ ಅವಶ್ಯಕತೆ ಇದ್ದರೆ ತಗೊಂಡು ಓದಿ, ಒಳ್ಳೆಯದಾಗಲಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಯಾವುದೇ ನೋಟಿಫಿಕೇಷನ್ಸ್ನು ಬಿಡಬೇಡಿ ಅಂತ ಇದು ಉದ್ದೇಶ. ಯಾವುದೂ ಬಿಡಬೇಡಿ, ಅದು ಇದು ಅಂತಲ್ಲ, ಯಾವುದೇ ಒಂದನ್ನು ಬಿಡಬೇಡಿ. ಸಣ್ಣ ಕೆಲಸ ಆದರೂ ಬಿಡಬೇಡಿ. ಸಿಲೆಬಸ್ ಇರೋದ್ರಿಂದ ಹಾಕ್ಕೊಂಡು ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಯಾರೆಲ್ಲ ಇದು ಸಾಮಾನ್ಯ ಸೂಚನೆಗಳೊಂದಿದ್ದಾವೆ, ಸಾಮಾನ್ಯ ಸೂಚನೆಗಳ ಇದೆಲ್ಲ ಓದ್ಕೋಬೇಕು. ಇದನ್ನೆಲ್ಲ ಓದ್ಕೊಳ್ಳಿ, ಇದೆಲ್ಲ ಮಾಮೂಲಿ ಓದ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಇನ್ನೇನಾದರೂ ನಿಮ್ಮ ಕ್ಲಾರಿಫಿಕೇಷನ್ ಬೇಕಿದ್ರೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ನೋಟ್ಸ್ ಅವಶ್ಯಕತೆ ಇದ್ದರೆ ತೊಗೊಂಡು ಓದಿ. ಯಾರಿಗಾರ ಅವಶ್ಯಕತೆ ಇದ್ದರೆ ಸಿಮಿಲರ್ ಸಿಲೆಬಸ್ ಇದೆ, ತೊಗೊಂಡು ಓದಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.